ಯಾರಿಗೂ ಗೊತ್ತಿಲ್ಲದೆ ಮನೆಯಲ್ಲಿ ನಮ್ಮ ಸರಸ. ಅಬ್ಬಾ ಸ್ವರ್ಗ, ನಮ್ಮ ಮನೆ. ರಾತ್ರಿ ಬರಲು ತಡವಾಗುತ್ತದೆಯೇ? ನಾನು ನಿದ್ದೆ ಬಿಟ್ಟು ನಿನಗಾಗಿ ಕಾಯಬೇಕೆ ಎಂದು ತಿಳಿಯಲು ಮೊದಲು ನಿನಗೆ ಕರೆ ಮಾಡಿದೆ ಎಂದು ಮಗ ರಾಜನ್ಗೆ ಫೋನ್ ಮಾಡಿ ರಮಾ ಗಟ್ಟಿಯಾಗಿ ಕೇಳುತ್ತಿದ್ದರು. ಆಗ ರಮಾರ ಕಣ್ಣುಗಳು ಅಡುಗೆಮನೆಯ ಬಾಗಿಲನ್ನು ದಾಟಿ ಒಳಗೆ ಯಾರೂ ತಿಳಿಯದಂತೆ ಗಮನಿಸುತ್ತಿದ್ದವು. ಅಡುಗೆಮನೆಯ ಸ್ಲ್ಯಾಬ್ಗೆ ಒರಗಿ ನಿಂತು ಯಾರೋ ಒಬ್ಬಳು ತನ್ನ ಮಾತನ್ನು ಕದ್ದು ಕೇಳುತ್ತಿದ್ದಾಳೆ ಎಂದು ಖಚಿತಪಡಿಸಿಕೊಂಡ ರಮಾರ ತುಟಿಗಳಲ್ಲಿ ವಿಜಯದ ನಗೆ ಮೂಡಿತು. ಸರಿ, ಹಾಗಾದರೆ ನೀನು ಫೋನ್ ಇರು, ನಾನು ಇರುತ್ತೇನೆ. ನೀನು ಸಾರು ಅಲ್ಲವೇ? ಅದನ್ನು ಮಾಡಿ ಇಡುತ್ತೇನೆ. ತುಂಬಾ ತಡ ಮಾಡಬೇಡ, ಬೇಗ ಬರಲು ನೋಡು ಮಗನೇ ಎಂದು ಮನೆಯವರೆಲ್ಲರಿಗೂ ಕೇಳಿಸುವಂತೆ ರಾಜನೊಂದಿಗೆ ಮಾತನಾಡಿದರು. ಫೋನ್ ಕೆಳಗಿಟ್ಟು ಅಡುಗೆಮನೆಗೆ ಬಂದ ರಮಾ, ನಿನ್ನ ಕೆಲಸಗಳೆಲ್ಲ ಇನ್ನೂ ಮುಗಿಯಲಿಲ್ಲವೇ ಹುಡುಗಿ ಎಂದು ಗರ್ವದಿಂದ ಕೇಳಿದರು. ವೇದ ತಾನು ಮಾಡುತ್ತಿದ್ದ ಕೆಲಸವನ್ನು ಬೇಗ ಮುಗಿಸಿ ಕೈಗಳನ್ನು ಒರೆಸಿಕೊಂಡು ಒಂದು ಬದಿಗೆ ಸರಿದು ನಿಂತಳು. ರಮಾ ಅಡುಗೆಮನೆಯನ್ನು ಒಮ್ಮೆ ಕಣ್ಣಾಡಿಸಿದರು. ಎಲ್ಲವೂ ನೀಟಾಗಿತ್ತು. ಅಡುಗೆ ಒಲೆಯ ಮೇಲೆ ಏನೋ ಕುದಿಯುತ್ತಿರುವುದನ್ನು ನೋಡಿ ಇದೇನು ಎಂದು ಪ್ರಶ್ನಿಸಿದರು. ಅದು ರಾಜನ್ಗೆ ರಾತ್ರಿ ಊಟಕ್ಕೆ ಮಜ್ಜಿಗೆ ಸಾರು ಮಾಡಿದ್ದು ಎಂದು ವೇದ ಮೆಲ್ಲಗೆ ಉತ್ತರಿಸಿದಳು. ಅವಳ ಉತ್ತರ ಕೇಳಿ ರಮಾ ಮುಖದಲ್ಲಿ ತಿರಸ್ಕಾರದ ನಗೆ ಉಮ್ಳಿತು. ನನ್ನ ಮಗನಿಗೆ ಸಾರು, ಊಟ ಮಾಡಲು ನಾನು ಇಲ್ಲಿದ್ದೇನೆ. ನಿನ್ನ ಕೆಲಸ ಮುಗಿದಿದ್ದರೆ ನೀನು ಹೊರಡು. ನಾನು ಅವನಿಗೆ ಮೀನು ಸಾರು ಮಾಡಬೇಕು. ಅವನು ಈಗ ತಾನೇ ಫೋನ್ ಮಾಡಿ ಹೇಳಿದ, ಅಮ್ಮ ನನಗಾಗಿ ಮೀನು ಸಾರು ಮಾಡಿ ಕಾಯಿ ಎಂದು. ಅವನು ನಿನಗೆ ಕರೆ ಮಾಡಿ ತಡವಾಗುತ್ತದೆ ಎಂದು ಹೇಳಿದನೇ ಎಂದು ರಮಾ ಕೇಳಿದಾಗ ಇಲ್ಲವೆಂಬಂತೆ ವೇದ ತಲೆ ತಗ್ಗಿಸಿದಳು. ಅದೇ ಕಣೆ ಅಮ್ಮನಿಗೂ ಹೆಂಡತಿಗೂ ಇರುವ ವ್ಯತ್ಯಾಸ. ನಾನು ಅವನನ್ನು ಹೆತ್ತವಳು. ಅವನು ಕಣ್ಣು ಬಿಟ್ಟಾಗಿನಿಂದ ನನ್ನನ್ನು ನೋಡುತ್ತಿದ್ದಾನೆ. ನೀನು ಅವನ ಜೀವನಕ್ಕೆ ಈಗ ಬಂದವಳು. ನನ್ನ ಸ್ಥಾನ ಮತ್ತು ಅವನ ಪ್ರೀತಿ ನಿನಗೆ ಎಂದಿಗೂ ಸಿಗದು ಎಂದು ಅಹಂಕಾರದಿಂದ ಹೇಳುತ್ತಾ ರಮಾ ರೂಮಿನ ಕಡೆಗೆ ನಡೆದರು. ರಮಾ ಹೋಗುವಾಗ ಹಾಲಿನಲ್ಲಿ ಸುದ್ದಿ ನೋಡುತ್ತಿದ್ದ ರಾಜನ ತಂದೆಯನ್ನು ವೇದ ಒಮ್ಮೆ ನೋಡಿದಳು. ಅವರು ಅವಳನ್ನು ನೋಡಿ ಮಂದಹಾಸ ಬೀರಿದರು. ಜೊತೆಗೆ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ವೇದ ತನ್ನ ಕೋಣೆಗೆ ಹೋಗಿ ಆಫೀಸ್ ಕೆಲಸ ಮಾಡಲು ಕುಳಿತಳು. ಈ ನಡುವೆ ಅವಳ ಫೋನ್ಗೆ ಬಂದ ಕರೆಗಳಿಗೆ ಅವಳು ನಗುತ್ತಾ ಮೆಲ್ಲಗೆ ಉತ್ತರಿಸುತ್ತಿದ್ದಳು. ಕೆಲವೊಮ್ಮೆ ಅವಳ ಮುಖದಲ್ಲಿ ಬೆವರಿನ ಹನಿಗಳು ಕಾಣಿಸಿಕೊಳ್ಳುತ್ತಿದ್ದವು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದು ಕೇಳಿಸಿತು. ವೇದ ಫೋನನ್ನು ಬೆಡ್ ಮೇಲೆ ಎಸೆದು ಹೊರಬಂದಳು. ಊಟಕ್ಕೆ ಬರುವುದಿಲ್ಲವೇ ಮಗಳೇ, ಅವನು ಬಂದಿದ್ದಾನೆ ಎಂದು ಮಾವ ಕರೆದಾಗ ವೇದ ಹಾಲಿಗೆ ಬಂದಳು. ರಾಜನ್ ತನ್ನ ತಾಯಿಯೊಂದಿಗೆ ಜೋರಾಗಿ ನಗುತ್ತಾ ಹರಟೆ ಹೊಡೆಯುತ್ತಿದ್ದನು. ನಾನು ಊಟ ಬಡಿಸುತ್ತೇನೆ ಮಗನೇ, ನೀನು ಹೋಗಿ ಫ್ರೆಶ್ ಆಗಿ ಬಾ ಎಂದು ರಮಾ ಹೇಳಿ ವೇದಳನ್ನು ಕಡೆಗಣಿಸಿ ಅಡುಗೆಮನೆಗೆ ಹೋದರು. ರಾಜನ್ ಕೂಡ ವೇದಳನ್ನು ನೋಡದೆಯೇ ರೂಮಿಗೆ ಹೋದನು. ಊಟದ ಮೇಜಿನ ಮೇಲೆ ತಾಯಿ ಮಗನ ನಗು ತುಂಬಿತ್ತು. ಆದರೆ ವೇದ ಮೌನವಾಗಿದ್ದಳು. ರಾಜನ್ ವೇದ ಮಾಡಿದ ಮಜ್ಜಿಗೆ ಸಾರನ್ನು ಮುಟ್ಟಲೇ ಇಲ್ಲ. ತಾಯಿ ಮಾಡಿದ ಮೀನು ಸಾರನ್ನೇ ತೃಪ್ತಿಯಿಂದ ತಿಂದನು. ಊಟದ ನಂತರ ವೇದ ರೂಮಿಗೆ ಹೋಗುವಾಗ ರಾಜನ್ ತಾಯಿಯ ಮಡಿಲಲ್ಲಿ ಮಲಗಿರುವುದನ್ನು ಕಂಡಳು. ನೀನು ಹೋಗಿ ಮಲಗು, ಇವತ್ತು ಅವನು ನಮ್ಮ ಜೊತೆ ಇರುತ್ತಾನೆ ಎಂದು ರಮಾ ಆದೇಶದಂತೆ ಹೇಳಿದರು. 2 ದಿನಗಳ ನಂತರ ರಮಾ ಹೊರಡಲು ಸಿದ್ಧರಾದಾಗ ರಾಜನ್ ಅವರನ್ನು ಅಪ್ಪಿಕೊಂಡು, ಅಮ್ಮ, ನಿನ್ನನ್ನು ಕಂಡು ಇನ್ನು ಆಸೆ ತೀರಲೇ ಇಲ್ಲ ಎಂದನು. ನಿನಗೆ ರಜೆ ಇಲ್ಲದ ಕಾರಣ ನಾವು ಇಲ್ಲಿಗೆ ಬಂದೆವು. ಇನ್ನು ಊರಿಗೆ ಹೋದ ಮೇಲೆ ನಿನ್ನ ಅಕ್ಕ ಮತ್ತು ಭಾವನ ದೂರುಗಳನ್ನು ಕೇಳಬೇಕು ಎಂದು ಹೇಳುತ್ತಾ ರಮಾ ಕಾರು ಹತ್ತಿದರು. ಆಗ ರಾಜನ ತಂದೆ ರಾಜನನ್ನು ಅಪ್ಪಿಕೊಂಡು ಕಿವಿಯಲ್ಲಿ ಮೆಲ್ಲಗೆ ಹೇಳಿದರು, ಕಳೆದ ಬಾರಿಗಿಂತ ಈ ಬಾರಿ ನಿನ್ನ ನಟನೆ ತುಂಬಾ ಚೆನ್ನಾಗಿತ್ತು ಮಗನೇ. ವೇದ ನಿನಗೆ ಇದಕ್ಕಾಗಿ 1 ಮೆಡಲ್ ಕೊಟ್ಟರೂ ಕೊಡಬಹುದು. ರಾಜನ್ ಕಣ್ಣು ಮಿಟುಕಿಸಿ ನಕ್ಕನು. ಅವರು ಹೋದ ನಂತರ ಮಳೆ ಶುರುವಾಯಿತು. ರಾಜನ್ ನಿರಾಳವಾಗಿ ಒಳಗೆ ಬಂದಾಗ ವೇದ ಅವನ ಮೇಲೆ ಫ್ಲವರ್ ವೇಸ್ ಎಸೆಯಲು ಮುಂದಾದಳು. ರಾಜನ ಚಕ್ಕರೆ, ಇದು ತಗುಲಿದರೆ ನಿನ್ನ ರಾಜ ಸತ್ತು ಹೋಗುತ್ತಾನೆ, ನೀನೂ ವಿಧವೆಯಾಗುತ್ತೀಯಾ ಎಂದು ನಗುತ್ತಾ ಅವಳನ್ನು ಎತ್ತಿಕೊಂಡನು.
ನನಗೆ ಇಷ್ಟು ಅಮ್ಮನಿಗೆ ಹೆದರುವ ಗಂಡ ಬೇರ ಎಂದು ವೇದ ಸುಳ್ಳು ಕೋಪ ತೋರಿದಳು. ಅವಳನ್ನು ಸೋಫಾದ ಮೇಲೆ ಕೂರಿಸಿ ರಾಜನ್ ಹೇಳಿದನು, ಅಮ್ಮಂದಿರು ಎಲ್ಲರಿಗೂ ಇರುತ್ತಾರೆ ಮಗಳೇ. ಆದರೆ ಅಮ್ಮನನ್ನು ಎದುರಿಸಿ ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾದ ಮೇಲೆ 4-5 ತಿಂಗಳಿಗೊಮ್ಮೆ ಈ ರೀತಿ ನಾಟಕ ಆಡುವ ಮಗ ನಾನೊಬ್ಬನೇ ಇರಬಹುದು. ಅಮ್ಮನಿದ್ದ ಈ 3 ದಿನ ನಿನಗೆ ಸಂಕಟವಾಗಿದೆ ಎಂದು ನನಗೆ ಗೊತ್ತು. ಕ್ಷಮಿಸು. ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು. ನಿನಗೆ ನನ್ನ ಪ್ರೀತಿ ಹಂಚಿ ಹೋಗುತ್ತದೆ ಎಂಬ ಭಯ ಅಷ್ಟೇ. ನನಗೆ ಗೊತ್ತು ರಾಜೆ, ನನಗೆ ದೂರಿಲ್ಲ. ಅಮ್ಮ ಬಂದಾಗ ನನಗೆ ಕೆಲಸವೇ ಇರುವುದಿಲ್ಲ. ನಾನು ಫ್ರೀ ಆಗಿರುತ್ತೇನೆ. ಆದರೆ ಫೋನಿನಲ್ಲಿ ನೀನು ಹೇಳುತ್ತಿದ್ದ ಆ ಹಸಿಬಿಸಿ ಮಾತುಗಳೇ ನನಗೆ ಕಷ್ಟವಾಗುತ್ತಿದ್ದುದು ಎಂದು ಅವಳು ಅವನ ಕಿವಿ ಹಿಂಡಿದಳು. ಅದೆಲ್ಲ ಈ 4 ದಿನಗಳ ಬಾಕಿ ಮಗಳೇ, ಅಸಲು ಬಡ್ಡಿ ಸಮೇತ ತೀರಿಸುತ್ತೇನೆ ಎಂದು ರಾಜನ್ ಅವಳನ್ನು ಹತ್ತಿರಕ್ಕೆಳೆದುಕೊಂಡನು. ಅಲ್ಲಿ ಅವರ ನಗು ತುಂಬಿತ್ತು. ಅತ್ತ ಕಾರಿನಲ್ಲಿ ಹೋಗುತ್ತಿದ್ದ ರಮಾ ತನ್ನ ಮಗನಿಗೆ ತನ್ನ ಮೇಲೆಯೇ ಅತಿ ಹೆಚ್ಚು ಪ್ರೀತಿ ಎಂದು ನಂಬಿ ಪತಿಯ ಭುಜದ ಮೇಲೆ ತಲೆಯಿಟ್ಟು ನಿರಾಳವಾಗಿ ನಿದ್ದೆಗೆ ಜಾರಿದ್ದರು.